ಚೆನ್ನಾಗಿಲ್ಲ ಅಂತ ಅಸಮಾಧಾನ. ನೋಡಿ ಸರ್, ಯಾರು ಪರವಾಗಿ ನಿಂದಿರ್ತಾ ಇಲ್ಲ. ನಮ್ಮ ತಂದೆಯವರಿಂದ ಲಾಭ ಪಡ್ಕೊಂಡವರು, ತಂದೆಯವ್ರ ಬಗ್ಗೆ ಲಾಭ ಪಡ್ಕೊಂಡಂತವ್ರು ಮುಂದ್ ಬರ್ತಾರೆ ಅನ್ನೋಂಥದ್ದು ಅದಲ್ಲ. ತಂದೆಯವರು ಸಪೋರ್ಟ್ ಮಾಡಿರುವಂತದ್ದನ್ನೇ ಈಗ ನನ್ನ ಬೀಳಿ ತಾಲೂಕದವ್ರು ನನ್ನ ಸಪೋರ್ಟ್ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಒಂದು ನನ್ನ ಅರಸಿ ತಂದಿದ್ದಾರೆ, ನನ್ನ ಮನೆಯಲ್ಲಿ ಕೊಡಿಸಿದ್ದಾರೆ. ಅದೇ ತರ ನನ್ನ ಮಗ ಬಂದ ನನ್ನ ಮಗನ ಕೊಡುಗೆ ಏನನ್ನೋಂಥದ್ದನ್ನು ಬೇಕಲ್ಲ. ಅದಕ್ಕೆ ಅವರು ವಿಜೇಂದ್ರನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಇನ್ನೂ ಯುವಕ ಇದ್ದಾನೆ, ಇನ್ನೊಂದು ಹಿರಿಯರ ಒಂದು ಅಭಿಪ್ರಾಯ ಮಾರ್ಗದರ್ಶನ ಒಂದರಲ್ಲಿ ಕೆಲವೊಂದು ಕಡೆ ಯಡಿಯೂರ್ಬೋದು. ಅವನೊಬ್ಬ ಲಾ ಗ್ರಾಜುಯೇಟ್ ಇದ್ದಾನೆ. 50 ವರ್ಷ ಯಡಿಯೂರಪ್ಪನವರ ಹೋರಾಟದ ಮತ್ತು ಸಂಘಟನೆಯಲ್ಲಿ ಅನುಭವ ಪಡೆದಿರುವಂತವದಾನೆ. ಅವನು ಸಹಿತ ಇನ್ನೂ ಹೆಚ್ಚು ಶಕ್ತಿ ಹಾಕಿ ಎಷ್ಟು ಜನ ಅಸಮಾಧಾನರಾಗಿದ್ದಾರೆ ಅವ್ರ ಮನವೊಲಿಸುವಂತ ಕಡೆ ಗಮನ ಹರಿಸಬೇಕು. ಮತ್ತು ಏನು ತಟಸ್ಥ ಗ್ರೂಪ್ ಇದೆ ಅದಕ್ಕೆ ಒನ್ ಟು ಒನ್ ಆಗಿ ಹೋಗಿ ಮಾತಾಡ್ಬೇಕು. ನಾನು ಹೇಳುವಂಥದ್ದು, ತಂದೆಯವ್ರ ಕಡೆಯಿಂದ ಸಹಾಯ ತಗೊಂಡಾರೆ ಅಂದ್ರೆ ಅವರು ಮತ್ತೊಂದು ಬೇರೆ ಮಾತಾಡ್ತಾರೆ. ಅದು ಮಾತೇ ವಾದ ವಿವಾದಕ್ಕೆ ಆಸ್ಪದ ಆಗಬಾರ್ದು. ಅವ್ರು ಒಟ್ಟಾರೆ ಈ ಅಸಮಾಧಾನವನ್ನ ಮುಂದುವರಿಸಲಾರ್ದೇನೆ 4 ಗೋಡೆ ನಡುವೆ ಅದನ್ನು ಸರಿ ಮಾಡಿಕೊಂಡು ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ರೀತಿಯಿಂದ ಅಧಿಕಾರ ಅನುಭವಿಸದೇ ಇರುವಂತ ಪಕ್ಷಕ್ಕಾಗಿ ಜೀವಕ್ಕೆ ಜೀವ ಕೊಟ್ಟಂತವ್ರು ಬಹಳಷ್ಟು ಜನ ಇದ್ದಾರೆ. ಅವ್ರಿಗನ್ನೇ ಆಗ್ತಾ ಈಗ ಮುರುಗೇಶ್ ನಿರಾಣಿನ ಎಷ್ಟು ದುಡಿದಿದ್ದು ನನಗೆ ಅದರ MLA ಆಗಿದ್ದೀನಿ, ಮಂತ್ರಿನಾಗಿದ್ದೀನಿ. ನಮ್ಮಂತವ್ರು ಸಫರ್ ಆಗುದಿಲ್ಲ. ಈಗ ಅವ್ರು ಬೇರೆ ಬೇರೆ ತಟಸ್ಥ ಗ್ರೂಪ್ದವರು ಸಫರ್ ಆಗುದಿಲ್ಲ. ಅಸಮಾಧಾನ ಆಗಿರುವಂತ ಗ್ರೂಪ್ ದೊಡ್ಡ ಬೆಲೆ ತೆತ್ತಬೇಕಾಗಿಲ್ಲ. ಆದ್ರೆ ಇನ್ನೂ ಆಗದೆ ಇರುವಂತ ಲಕ್ಷಾಂತರ ಕಾರ್ಯಕರ್ತರು ಏನಿದ್ದಾರೆ ಅವ್ರು ಬಹಳ ಅನ್ಯಾಯ ಆಗ್ತದೆ. ಅವ್ರನ್ನ ಕಣ್ ಮುಂದೆ ಇಟ್ಕೊಂಡು ಇಬ್ರು ಎರಡು ಕಡೆ ಹೇಳ್ತೇನೆ ನಾನು. ಅವ್ರಿಗೆ ಬುದ್ಧಿ ಹೇಳುವಂತ ಅಥವಾ ಮಾರ್ಗದರ್ಶನ ಮಾಡುವಂತ ದೊಡ್ಡವರಲ್ಲ. ನಿಮ್ಗೆ ಏನೇ ಅಸಮಾಧಾನ ಇದೆ ದೊಡ್ಡವ್ರ ಮುಂದೆ 4 ಗೋಡೆ ನಡುವೆ ಕೂತ್ಕೊಂಡು ಚರ್ಚೆ ಮಾಡಿ ಸರಿಪಡಿಸ್ಕೊಂಡು ಮುಂದಿನ ಪೀಳಿಗೆಗಾಗಿ. ಮತ್ತು ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ, ಸಾಕಷ್ಟು ನ್ಯೂನ್ಯತೆಗಳಿದೆ. ಅವನ ಎತ್ತಿ ನಾವು ಹೋರಾಟ ಮಾಡ್ಲಿಕ್ಕೆ ಅವಕಾಶಗಳಿದೆ. ಅವನ್ನೆಲ್ಲ ಬಿಟ್ಟು ನಮ್ಮಷ್ಟು ನಾವೇ ಬಡ್ದಾಡ್ಕೊತ ಕೂತ್ರೆ ಅದರದ್ದು ಕಾಂಗ್ರೆಸ್ನವ್ರಿಗೊಂದು ಅವ್ರು ಕೇಳೋರು ಯಾರು ಇಲ್ದಂಗೆ ಆಗುತ್ತೆ. ಆ ಕಡೆ ನಾವು ಗಮನ ಹರಿಸುವಂಥದ್ದು ಇವತ್ತಿನ ಬಹಳ ಒಳ್ಳೆ ಸಂದರ್ಭ ಇದೆ. ಅದು ಸರ್ ನಮ್ಮ ಅಸಮಾಧಾನವನ್ನು ಬದಿಗಿಟ್ಟು ಎಲ್ಲರೂ ಒಂದಾಗಿ ಒಟ್ಟಾಗಿ ಈ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಕಾಂಗ್ರೆಸ್ಸಿನ ದುರಾಡಳಿತ ಮತ್ತು ಕಾಂಗ್ರೆಸ್ಸಿನ ಅಭಿವೃದ್ಧಿ ಕೆಲಸ ಕುಂಠಿತಗೊಳಿಸಿದ್ರ ಕಡೆ ಎಲ್ಲರೂ ಕೂಡ ಹೋರಾಟ ಮಾಡುವಂಥದ್ದು ಒಳ್ಳೆಯದಂತೇಳಿ ನನ್ನ ಭಾವನೆ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।